in your latest topics. ಸೊ ನಾನು ಈ ದಿನ ಯಾವುದೇ ಡಿಗ್ರಿ ಕೋರ್ಸಸ್ ಆಗಿರ್ಬೋದು ಅಥವಾ BCom ಆಗಿರ್ಬೋದು, BA ಆಗಿರ್ಬೋದು. ನಾ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ನೀವು ತಮ್ಮನೆಲ್ಲ ನೋಡಿರ್ತೀರಾ. ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಯಾವ ರೀತಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತ ನನಗೆ ಆಲ್ಮೋಸ್ಟ್ ಆಲ್ ತುಮಕೂರು ಯೂನಿವರ್ಸಿಟಿ ಅಪ್ಡೇಟ್ಸ್ ಆಗಿರ್ಬೋದು, BComಗೆ ಎಕ್ಸ್ಪೆಷಲಿ ನೋಟ್ಸ್, ಸ್ಟಡಿ ಮೆಟೀರಿಯಲ್ಸು, ಮಾಡಲ್ ಕ್ವಶನ್ ಪೇಪರ್ಸು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಲ್ಮೋಸ್ಟ್ ಅಲ್ಲೆಲ್ಲ ಸಿಗ್ತಾ ಇರುತ್ತೆ ನನ್ನ ಚಾನಲಲ್ಲಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ತುಂಬ ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿ. ಯಾವ ರೀತಿ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥದ್ದು ಅಥವಾ ಮ್ಯಾಪಿಂಗ್ ಮಾಡ್ಕೊಳ್ಳುವಂಥದ್ದು ಸಹ ಕರೀತಾ ಇರ್ತಾರೆ. ಜಸ್ಟ್ ಮಾಡ್ಕೊಳ್ಳಿ. ನಾನು ತುಂಬ ಸತಿ ವೀಡಿಯೋ ಮಾಡಿದ್ದೀನಿ. ಇದು ಸೇರಿ ಈ 3ನೇ ಸರಿ ಬ್ರೋ ಬಟ್ ಹುಡುಗರು ಕೇಳುವಂಥದ್ದು, ಬ್ರೋ ಪ್ಲೀಸ್ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಒಂದು ಸಾರಿ ಹೇಳಿ ಬ್ರೋ ಅಂತ. ಈ ದಿನ ಹೇಳ್ಕೊಡ್ತೀನಿ ನೋಡಿ ಗೈಸ್. ಮೊದಲನೇದಾಗಿ ನಿಮ್ಮ ಏನಿದೆ ಬ್ರೌಸರು, ಅಲ್ಲಿ USMS ಅಂತ ತೊಗೊಳ್ಳಿ, USMS ಲಾಗಿನ್ ಅಂತ ತೊಗೊಳ್ಳಿ. ಆ ವೆಬ್ಸೈಟಿಗೆ ಹೋಗುತ್ತೆ. ವೆಬ್ಸೈಟಿಗೆ ಹೋಗಿದ ತಕ್ಷಣ ನೀವು ಒಂದು ಕೆಲಸ ಮಾಡಬೇಕು. ಈ ವೆಬ್ಸೈಟ್ ಬಂದಿದ ತಕ್ಷಣ ಅಂದರೆ ಇಂಟರ್ಫೇಸ್ ಈ ಥರ ಬರುತ್ತಾ, ನೀವು ಡೆಸ್ಕ್ಟಾಪ್ ಸೈಟ್ ಅಂತ ಇರುತ್ತೆ ನಿಮ್ಮ ಬ್ರೌಸರಲ್ಲಿ. ಆಲ್ಮೋಸ್ಟ್ ಅದೆಲ್ಲ ಕ್ರೋಮ್ ಬ್ರೌಸರ್ನ ಯೂಸ್ ಮಾಡ್ತೀರಾ. ಸಪೋಸ್ ಬೇರೆ ಕೆಲವರು ವಿವೋ ಬ್ರೌಸರ್ ಅಂತ ಇರುತ್ತೆ. ಓಕೆ, ಅಂದರೆ ಡೆಸ್ಕ್ಟಾಪ್ ಸೈಟ್ನ ಆನ್ ಮಾಡ್ಕೊಳ್ಳಿ. ಯಾವುದೇ ಬ್ರೌಸರ್ ಆದರೂ ಸಹ ಸಿಗುತ್ತೆ. ನಿಮ್ಮ ಲಾಗಿನ್ ಐ ಡಿ ಏನಿರುತ್ತೆ, ನಿಮ್ಮ ಲಾಗಿನ್ ಐ ಡಿ ಏನಿರುತ್ತೆ ಹಾಕ್ಕೊಂಡು ಪಾಸ್ವರ್ಡ್ನ ಕೊಡ್ಕೊಂಡು, ನಾನು ಸೇವ್ ಆಗಿದೆ ಆಲ್ರೆಡಿ. ಕ್ಯಾಪ್ಚ ಯಾವ ರೀತಿ ಇರುತ್ತೋ ಅದೇ ರೀತಿ ಆ್ಯಡ್ ಮಾಡಬೇಕಾಗುತ್ತೆ. ಜಸ್ಟ್ ಲಾಗಿನ್ನ ಕೊಟ್ಟರೆ ಅದು ನಮ್ಮ ಏನಿದೆ ನಮ್ಮ ಅಂದರೆ ಸ್ಟೂಡೆಂಟ್ ಲಾಗಿನ್ ಏನಿರುತ್ತೆ ಆ ವೆಬ್ಸೈಟಿಗೆ ಹೋಗುತ್ತೆ. ನೀವು ನೋಡ್ಕೊಬೋದು, ನಿಮ್ಮ ಹೆಸರು ಸಹ ಇಲ್ಲಿ ಬರ್ತಾ ಇರುತ್ತೆ, ನಿಮ್ಮ ಕಾಲೇಜು ಸಹ ಶೋ ಆನ್ ಆಗ್ತಾ ಇರುತ್ತೆ. ಕರೆಕ್ಟಾಗಿ ನೋಡಿಕೊಂಡು ಜಸ್ಟ್ ಸಿಂಪಲ್ಲಾಗಿ ಈ 3 ಡಾಟ್ ಏನಿದೆ ರೈಟ್ ಸೈಡಲ್ಲಿ, ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತು. 3 ಡಾಟ್ಸ್ ಲೈನ್ ಏನಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಅಕಾಡೆಮಿಕ್ ಅಂತ ಬರ್ತಿದೆ. ಅಕಾಡೆಮಿಕಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ನು ಮತ್ತು ಅದು ಸಬ್ಬಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಮತ್ತೆ ಕೇಳ್ತಾ ಇದೆ. ಜಸ್ಟ್ ಕ್ಲಿಕ್ ಮಾಡಿಕೊಂಡು ಈ ಫಸ್ಟ್ 2, 3, 4, 5 ಅಂದರೆ ಈ 5th ಸೆಮಿಸ್ಟರ್ನ ಜಸ್ಟ್ ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಕೊಡಿ. ಇಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಬಂದಾಗ ಮೊದಲನೇದಾಗಿ ನೀವು ಒಂದು ಕೆಲಸ ಮಾಡಬೇಕು. ಇದು ನಮ್ಮದೇನಾ ಅಥವಾ ನಮ್ಮ ಲಾಗಿನ್ ಅಂದರೆ ತುಂಬ ಜನರದ್ದು ನಿಮ್ಮ ಫ್ರೆಂಡ್ಗಳ್ದೆಲ್ಲ ಸೇವ್ ಮಾಡ್ಕೊಂಡಿರ್ತೀರ ಯೂಸರ್ ಐ ಡಿಗಳ. ಅದರಿಂದ ಇದು ನಮ್ಮದೇನಾ, ನಮ್ಮ ರಿಜಿಸ್ಟ್ರೇಷನ್ ನಂಬರ್ ಕರೆಕ್ಟಾಗಿದೆಯಾ, ಅದನ್ನು ನೀವು ನೋಡ್ಕೊಬೇಕಾಗುತ್ತೆ. ನಮ್ಮ ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ನಮ್ಮ ನೇಮ್ ಆಗಿರ್ಬೋದು ಮತ್ತು ನಮ್ಮ ಸೆಮಿಸ್ಟರು. ಮತ್ತು ಅದು ಇಲ್ಲಿ ಹೇಳ್ತಾ ಇದೆ ನೋಡಿ, ಮಿನಿಮಮ್ ಅಥವಾ ಮ್ಯಾಕ್ಸಿಮಮ್ ಕ್ರೆಡಿಟು ನಮ್ಗೆ 26 ಬರಲೇಬೇಕು. ಅಂದರೆ ಇಲ್ಲಿ 26, ಅಂದರೆ ಇಲ್ಲಿ ಟೋಟಲ್ 12 ಅಂತ ಇರೋದಿಲ್ಲ. ಇಲ್ಲಿ ನಮ್ಮದು 26 ಆಗಬೇಕಾಗುತ್ತೆ. ಇಷ್ಟು ನೀವು ನಿಮ್ಮ ಸ್ಟೂಡೆಂಟ್ ಲಾಗಿನ್ ಆಗಿದ ತಕ್ಷಣವೇ, ಅಂದರೆ ಸ್ಟೂಡೆಂಟ್ ಐ ಡಿ ಲಾಗಿನ್ ಆಗ್ತಿದ್ದಂಗೆ ಇಷ್ಟು ನೀವು ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದಾಗ ಇದನ್ನು ನಿಮ್ಮ ಕಾಲೇಜಲ್ಲೇ ಸಹ ಮ್ಯಾಪಿಂಗ್ ಮಾಡಿರ್ತಾರೆ. ನೋಡ್ಕೊಳ್ಳಿ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟು, ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಲಾ ಆ್ಯಂಡ್ ಪ್ರಾಕ್ಟೀಸು, ಪ್ರಿನ್ಸಿಪಲ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗು. ಇಷ್ಟು ಇವು 3 ಕೋರ್ಸ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇವನ್ನ ನಮ್ಮ ಅಂದರೆ ನಮ್ಮ ಕೋಆರ್ಡಿನೇಟರ್ ಏನಿದ್ದಾರೆ ಅಥವಾ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಯಾರಿದ್ದಾರೆ, ಅವರು ಇದನ್ನು ಮ್ಯಾಂಡೇಟರಿಯಾಗಿ ಕೊಟ್ಬಿಟ್ಟಿದ್ದಾರೆ. ಇದರಲ್ಲಿ ನಾವು ಚೂಸ್ ಮಾಡ್ಕೊಳ್ಳೋ ಆಪ್ಷನ್ ಬರೋಲ್ಲ. ಬಟ್ ಈಗ ನಮ್ಮ ಎಲೆಕ್ಟಿವ್ ಏನಿದೆ ಮತ್ತು ಎಲೆಕ್ಟಿವ್ ತೊಗೊಂಡಿರ್ತೀವಲ್ಲ, ಅದ್ರ ಮೇಲೆ ಆ ಬೇಸಿಸ್ ಮೇಲೆ ನೋಡೋದಾದರೆ ನೋಡಿ ಗೈಸ್, ಮೊದಲನೇದಾಗಿ ನಾನು ತೊಗೊಂಡಿರುವಂಥದ್ದು ಫಿನಾನ್ಸ್ ಆ್ಯಂಡ್ ಅಕೌಂಟಿಂಗು. ಆ ಎಲೆಕ್ಟಿವ್ ನೀವು ನೀಟಾಗಿ ನೋಡ್ಕೊಬೇಕಾಗುತ್ತೆ. ನೋಡಿ ಇವಾಗ ಗೈಸ್, ಮೊದಲನೇದಾಗಿ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಸ್ ಆ್ಯಂಡ್ ಮಾರ್ಕೆಟ್ಸು ನಾನು ತೊಗೊಂಡಿದ್ದೀನಿ. ಆ್ಯಂಡ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ನಾನು ಎಲೆಕ್ಟಿವ್ ತೊಗೊಂಡಿಲ್ಲ, ಅದನ್ನು ಬಿಡಿ. ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನಾನು ತೊಗೊಂಡಿದ್ದೀನಿ. ಅದನ್ನು ಜಸ್ಟ್ ಕ್ಲಿಕ್ ಮಾಡಿಕೊಂಡು ರಿಟೇಲ್ ಮ್ಯಾನೇಜ್ಮೆಂಟ್ ತೊಗೊಂಡಿಲ್ಲ. GST ಲಾ ಆ್ಯಂಡ್ ಪ್ರಾಕ್ಟೀಸ್ ತೊಗೊಂಡಿದ್ದೀನಿ ಆ್ಯಂಡ್ ಎಂಪ್ಲಾಯಬಿಲಿಟಿ ಸ್ಕಿಲ್ಲು. ಇಲ್ಲಿ ಟೋಟಲು ಕ್ರೆಡಿಟು 26. ಮೇಲೆ ಹೇಳಿರೋ ರೀತಿ 26 ಕ್ರೆಡಿಟ್ ಆಗಲೇಬೇಕು. ಆ್ಯಂಡ್ ನೋಡ್ಕೊಳ್ಳಿ, ಏನೇನು ನೀವು ಟಿಕ್ ಹಾಕಿದ್ದೀರಾ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಒಂದು ಸತಿ ನೀಟಾಗಿ ನೋಡ್ಕೊಳ್ಳಿ. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟು, ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಲಾ ಆ್ಯಂಡ್ ಪ್ರಾಕ್ಟೀಸು, ಪ್ರಿನ್ಸಿಪಲ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗು, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು, ಮಾರ್ಕೆಟ್ಸು, ಇದಕ್ಕೊಂದು ಕ್ಲಿಕ್ ಮಾಡಿದ್ದೀನಿ. ಒಂದು ಎಲೆಕ್ಟಿವ್ ಆಯಿತು. ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 2 ಇದು ಎಲೆಕ್ಟಿವ್ 2 ಆಯಿತು. ನೆಕ್ಸ್ಟ್ ರಿಟೇಲ್ ಮ್ಯಾನೇಜ್ಮೆಂಟ್ ಇಲ್ಲ. GST ಲಾ ಆ್ಯಂಡ್ ಪ್ರಾಕ್ಟೀಸ್ ಕಂಪಲ್ಸರಿ ತೊಗೊಂಡಿರೋದು. ಓಕೆ, ಇಷ್ಟನ್ನ ನೀವು ನೋಡಿಕೊಂಡು ನೆಕ್ಸ್ಟ್ ಎಂಪ್ಲಾಯಬಿಲಿಟಿ ಸ್ಕಿಲ್ ಆಲ್ಮೋಸ್ಟ್ ಅಲ್ಲೆಲ್ಲ ತೊಗೊಂಡಿರ್ತಾರೆ.
ಸೊ ಅದೊಂದು ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಸೊ ಇಷ್ಟು ನಿಮ್ಮ ಟೋಟಲ್ ಕ್ರೆಡಿಟ್ ಆದಮೇಲೆ ಸೊ ಜಸ್ಟ್ ಇಲ್ಲಿ ಸಬ್ಮಿಟ್ನ ಕೊಡಿ. ಅಲ್ಲಿ ಕೇಳ್ತೀಯ ನೋಡಿ, ಆರ್ ಯು ಶೂರ್ ಯು ವಾಂಟ್ ಟು ಸಬ್ಮಿಟ್? ಎಸ್, ಕರೆಕ್ಟಾಗಿ ಇರೋದ್ರಿಂದ ನಾನು ಎಸ್ನ ಕೊಡ್ತೀನಿ. ಅಲ್ಲಿ ಈ ರೀತಿ ಬರಲೇಬೇಕು, ಕೋರ್ಸಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ. ಇಷ್ಟು ಬಂದಾದಮೇಲೆ ನಿಮ್ಮದು ಕರೆಕ್ಟಾಗಿ ಕೋರ್ಸ್ ರಿಜಿಸ್ಟ್ರೇಷನ್ ಆಗಿದೆ ಅಂತ ನಾವು ಹೇಳ್ಬೋದು. ಸಪೋಸ್ ಒಂದೊಂದು ಕೆಲವು ಸರಿ ಈ ನೋಡಿ ಆರ್ ಯು ಶೂರ್ ಅಂತ ಕೇಳಿರ್ತಾರೆ, ಎಸ್ ಅಂತ ಕೊಡ್ತಾರೆ, ಬಟ್ ಈ ರೀತಿ ಬರೋದಿಲ್ಲ. ಏಕಪ್ಪ ಬರೋಲ್ಲ ಅಂತ ಅಂದರೆ ಸರ್ವರು ಬಿಸಿ ಇರೋದ್ರಿಂದ ಸ್ವಲ್ಪ. ಅದೇ ರೀತಿ ತುಂಬ ಜನ ಯೂಸರ್ಸ್ ವರ್ಕ್ ಮಾಡ್ತಾ ಇರೋದ್ರಿಂದ ವೆಬ್ಸೈಟಲ್ಲಿ ತುಂಬ ಜನ ಓಪನ್ ಮಾಡ್ತಿರ್ತಾರೆ, ಲಾಗಿನ್ ಆಗ್ತಿರ್ತಾರೆ, ಲಾಗೌಟ್ ಆಗ್ತಿರ್ತಾರೆ. ಸೊ ನೀವು ಕರೆಕ್ಟು ವೇನಲ್ಲಿ ಕರೆಕ್ಟ್ ಇದ್ದಲ್ಲಿ ಮಾಡಿ ಈ ರೀತಿ ಬಂದಬೇಕು. ಕೋರ್ಸಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂದಿದ್ದ ತಕ್ಷಣವೇ ನಿಮ್ಮ ಕೋರ್ಸಸ್ ಕರೆಕ್ಟಾಗಿದೆ ಅಂತ ಹೇಳ್ತಾ ಸೊ ಓಕೆ ಮಾಡ್ಕೊತಾ ಸೊ ಓಕೆ ಕೊಡಿ. ಸೊ ನೆಕ್ಸ್ಟ್ ಬ್ಯಾಕ್ ಬನ್ನಿ ಅಷ್ಟೇ. ಇಷ್ಟು ಮಾಡಿದ್ರೆ ನಿಮ್ಮ ಇನ್ನೊಂದು ಸತಿ ಚೆಕ್ ಮಾಡಬೇಕು ಅಂತ ಅಂದರೆ ಜಸ್ಟ್ ಬ್ಯಾಕ್ ಬಂದಿರ್ತೀರಲ್ಲ, ಸೊ ತಿರ್ಗಿ ಎಂಟರ್ ಆದರೆ ನಾವು ಯಾವ್ಯಾವ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಆ ಸಬ್ಜೆಕ್ಟು ತೋರಿಸ್ತಾ ಇರುತ್ತೆ ಆ್ಯಂಡ್ ಟೋಟಲ್ ಕ್ರೆಡಿಟು ಸಹ ತೋರಿಸ್ತಾ ಇರ್ತದೆ. ಸೊ ಇಷ್ಟು ಈ ದಿನದ ವಿಡಿಯೋ. ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಯಿತು ಅಂತ ಅಂದ್ಕೋತೀನಿ. ಸೊ ಈ ವಿಡಿಯೋ ತಪ್ಪದೇ ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ, ಅವರಿಗೂ ಸಹ ಇನ್ಫಾರ್ಮೇಷನ್ ಸಿಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್. ಬಾಯ್, ಸಿ ಯು ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ಬಾಯ್ ಗೈಸ್. ಮತ್ತು ಇನ್ನೊಂದು ಈ ವಿಡಿಯೋದ ಹಿಂದೆ ಇಲ್ಲ ಅಂದರೆ ಈ ವಿಡಿಯೋದ ಎಂಡ್ ಕಾರ್ಡಲ್ಲೂ ಕೊಡ್ತೀನಿ. ಸೊ ಫೋಟೋ ಮತ್ತು ಸಿಗ್ನೇಚರ್ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅದು ಕರೆಕ್ಟ್ ವೇನಲ್ಲಿ ಅನ್ನೋದನ್ನು ಸಹ ತಿಳಿಸ್ಕೊಟ್ಟಿದ್ದೀನಿ. ಹೋಗಿ ಚೆಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್. ಬಾಯ್, ಸಿ ಯು.